ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಬಹಳ ಒಳ್ಳೆಯವನು. ಕೀರ್ತನೆಗಳಲ್ಲಿ ನಾವು ನೋಡುವುದಾದರೆ ಕೀರ್ತನೆಗಳು 25ನೇ ಅಧ್ಯಾಯ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ಪ್ರಿಯರೇ, ನಮ್ಮ ಮನಸ್ಸು ಕರ್ತನೆ ಎಡೆಗಿರಬೇಕಾಗ್ತದೆ. ಅಲ್ಲಿ ನಾವು ನೋಡ್ತೇವೆ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ಈ ಲೋಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕರು ಸಿಗ್ತಾರೆ. ಅನೇಕರು ನಮ್ಮನ್ನು ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ನಮ್ಮನ್ನು ನಡೆಸ್ತಾರೆ. ಆದರೆ ಕರ್ತನು ನಮ್ಮನ್ನು ನಡೆಸುವಂಥ ವಿಧಾನ ಇದೆಯಲ್ಲ, ಅದು ಅತ್ಯದ್ಭುತವಾದದ್ದು ಮತ್ತು ಅಮೋಘವಾದಂಥದ್ದು. ಇಲ್ಲಿ ಗಮನಿಸ್ತೇವೆ ಪ್ರಿಯರೇ, ನಾವು ನೋಡುವುದೇನಪ್ಪ ಅಂತಂದರೆ, ವಿಶೇಷವಾಗಿ ನಾವು ಯೆಹೋವನಲ್ಲಿ ಮನಸ್ಸಿಟ್ಟಿದ್ದೇ ಆದರೆ, ನಾವು ಆತನ್ನು ನಂಬಿದ್ದರೆ ಕರ್ತನು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ. ಕರ್ತನು ಎಂದಿಗೂ ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ ಪ್ರಿಯರೇ. ಯಾಕಂದರೆ ಆತನು ನಮ್ಮನ್ನು ಕಾಯುವಾತನು, ನಮ್ಮನ್ನು ಕಟ್ಟುವಾತನು, ನಮ್ಮನ್ನು ನಡೆಸುವಾತನು, ನಮ್ಮನ್ನು ನಿತ್ಯತ್ವದ ಕಡೆಗೆ ಕರೆದುಕೊಂಡು ಹೋಗುವಾತನು ಕರ್ತನು. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಕೊಡಬೇಡ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಕರ್ತನು ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಆಸ್ಪದವನ್ನು ಕೊಡುವುದಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಕರ್ತನು ವ್ರತಾದ್ರೋಹಿಗಳಿಗೆ ಆಶಾಭಂಗವನ್ನು ಪಡಿಸ್ತಾನೆ. ಯಾಕಂದರೆ ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಯೆಹೋವನು ನಮಗೆ ಕುರುಬನಾಗಿರುವುದರಿಂದ ಕೊರತೆ ಪಡೆದೇ ನಾವು ನಡೆಯುವವರಾಗಿದ್ದೇವೆ ಪ್ರಿಯರೇ. ಯಾಕಂದರೆ ಕರ್ತನು ನಮ್ಮ ಅನುದಿನದ ಆಹಾರವನ್ನು ಕೊಡುವಾತನಾಗಿದ್ದಾನೆ. ಅನುದಿನದ ಆಹಾರ ಕರ್ತನು ಎಷ್ಟು ಚಂದ ಈ ಲೋಕದಲ್ಲಿ ಜನಿಸಿದನು ಅನ್ನೋದನ್ನು ಯೆಶಾಯ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಎಷ್ಟು ಚಂದಿದೆ ನೋಡಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಅದು ವರದ ಮಗನು ನಮಗೆ ದೊರೆತನು. ಆ ವರದ ಮಗು ಈ ಲೋಕದಲ್ಲಿ ಬೇರೆ ಯಾರಿಗೂ ದೊರೆಯಲಿಲ್ಲ, ನಮಗೆ ದೊರೆತನು. ಆ ಮಗು ಯಾರಪ್ಪ ಅಂತಂದರೆ ಯೆಹೋವ ಈರೇ, ಇಮ್ಮಾನುಯೇಲ್, ಕರ್ತನು. ನಮ್ಮ ಕರ್ತನು ನಮಗೆ ವರದ ಮಗನಾಗಿ ದೊರೆತನು ಎಂಬುದನ್ನು ನಾವು ಇಲ್ಲಿ ಗ್ರಹಿಸ್ತೇವೆ ಪ್ರಿಯರೇ. ಇದು ಎಷ್ಟು ಚಂದ ಅಂದರೆ, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತ ಉಂಟಲ್ಲ, ಆ ಆಡಳಿತ ಅವನ ಬಾಹುವಿನ ಮೇಲೆ ಇರುವುದಂತೆ. ಅವನು ಅದ್ಭುತ ಸ್ವರೂಪನು. ಈ ಲೋಕದಲ್ಲಿ ಅದ್ಭುತಗಳ ಒಡೆಯ ಯಾರಾದರೂ ಇದ್ದಾರೆ ಅಂತಂದರೆ ಅದು ಕರ್ತನಾದಂಥ ಯೇಸು ಕ್ರಿಸ್ತನು. ಅವನು ಯಾರು ಅಂದರೆ ಅದ್ಭುತ ಒಡೆಯನು ಪ್ರಿಯರೇ. ಅಷ್ಟೇ ಅಲ್ಲ, ಆಲೋಚನಾ ಕರ್ತನು. ಈ ಸಮಸ್ತವನ್ನ ಉಂಟು ಮಾಡಿದಂಥ ಕರ್ತನೇನಾಗಿದ್ದಾನಂತಂದರೆ ಅವನು ಆಲೋಚನಾ ಕರ್ತನಾಗಿದ್ದಾನೆ. ಅವನು ಯಾರಾಗಿದ್ದಾನೆ? ಅವನು ಆಲೋಚನಾ ಕರ್ತನಾಗಿದ್ದಾನೆ ಪ್ರಿಯರೇ. ಪರಾಕ್ರಮಿಯಾದಂಥ ದೇವರು, ಪರಾಕ್ರಮಿ. ಈ ಲೋಕದಲ್ಲಿ ಪರಾಕ್ರಮಿಯಾದಂಥ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿನಗೆ ಮಹಾಬಲವನ್ನು ಕೊಡುತ್ತೇನೆ ಅಂತ. ಮಹಾಬಲ, ಘಟಸರ್ಪಗಳನ್ನು ನಿಯಂತ್ರಿಸುವಂಥ ಬಲ ಏನಾದರೂ ಇದೆ ಅಂತಂದರೆ ಅದು ಮಹಾಬಲ. ಎಲ್ಲ ಬಲಗಳಿಗಿಂತ ಮೀರಿದಂಥದ್ದು ಯಾವುದಾದ್ರೂ ಇದೆ ಅಂತಂದರೆ ಅದು ಮಹಾಬಲ. ಕರ್ತನು ಹೇಳ್ತಾನೆ, ಮಹಾಬಲವನ್ನು ಕೊಡುವೆನು. ಕರ್ತನು ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ, ಸಮಾಧಾನವಾದಂಥ ಪ್ರಭು. ಅವನ ಹೆಸರು ಏನಾಗಿದೆ ಅಂತಂದರೆ ಅದು ಸಮಾಧಾನವಾದಂಥದ್ದು, ನಿತ್ಯನಾದಂಥ ತಂದೆ. ನಾವು ಕರೆದರೆ ಸಾಕು, ನಮ್ಮ ಬಳಿಗೆ ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥವರು ಕರ್ತನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಒಪ್ಪಿಸಿಕೊಡ್ತೇವೆ ಸ್ವಾಮಿ, ಸಹಾಯ ಮಾಡಪ್ಪ ಯೇಸುವೆ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು 7 ಲ್ಯಾಂಪ್ ಚಾನಲಲ್ಲಿ ನೋಡ್ತಾ ಇದ್ದರು ಸ್ವಾಮಿ, ಯೇಸಪ್ಪ ಅವರ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಒಂದು ಹೊಸ ಬಲ ಕೊಡು, ಹೊಸ ಕೃಪೆ ಕೊಡು, ಅವರನ್ನು ಆಶೀರ್ವದಿಸು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.